ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಪಾವಗಡ ಹೂವಿನ ಮಾರ್ಕೆಟ್ಗೆ. ಯಾಕಂದರೆ ಊರಲ್ಲಿ ಆಂಜನೇಯ ಜಾತ್ರೆ ಇರೋದ್ರಿಂದ ಹೂವು ತಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಿಸ್ಸಸ್ಸು ಬಂದಿದ್ದೀವಿ. ನಮ್ಮ ಮಿಸ್ಸಸ್ಸು ಕಳಸ ಎತ್ಕೊಂಡು ದೇವಸ್ಥಾನ ಹತ್ರ ಹೋಗೋಕೆ ರೆಡಿಯಾಗಿ ಬಂತು. ಊರಲ್ಲಿರೋ ಜನ ಎಲ್ಲ ಡ್ಯಾನ್ಸ್ ಮಾಡ್ತಾ, ಆಮೇಲೆ ಲೇಡೀಸು ಸಹ ಡ್ಯಾನ್ಸ್ ಮಾಡ್ತಾ ಕುಣಿತಾಯಿದ್ರು. ನಮ್ಮೂರಲ್ಲಿ ಇದೇ ಫಸ್ಟ್ ಟೈಮು ಆಂಜನೇಯ ಜಾತ್ರೆ ಇರೋದ್ರಿಂದ ಎಲ್ಲರೂ ಖುಷಿಯಿಂದ ದೇವಸ್ಥಾನ ಹತ್ರ ಹೋಗ್ತಾಯಿದ್ರು. ಜಾಸ್ತಿ ಜನ ಬಂದಿದ್ದರು. ಕಳಸ ಎತ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಹೋಗ್ತಾಯಿದ್ರು. ಹಾಗೆ ದೇವಸ್ಥಾನ ಸುತ್ತು 9 ಪ್ರದಕ್ಷಿಣೆ ಹಾಕ್ಬೇಕಂತಂದ್ಬಿಟ್ಟು ಪುರೋಹಿತರು ಹೇಳಿದ್ರಂತೆ. ಅದರಿಂದ ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಆಗ್ತಾಯಿದ್ರು ಕಳಸ ಹೊತ್ಕೊಂಡು. ಈ ಥರ ಜಾತ್ರೆ ಮಾಡೋದ್ರಿಂದ ಏನೋ ಒಂಥರ ಖುಷಿ. ಊರಲ್ಲಿರೋ ಜನ ಅಂತ ಒಂದು ಖುಷಿಯಾಗಿರ್ತಾರೆ ಎಲ್ಲರೂ. ಜಾತ್ರೆಯಲ್ಲಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಸಿಕ್ಕಾಪಟ್ಟೆ ಜನ, ಒಂದೊಂದು ಮನೆಗೆ 10 ಜನ ಬಂದಿದ್ರು. ಪ್ರದಕ್ಷಿಣೆ ಎಲ್ಲ ಆದಮೇಲೆ ಕಳಸ ಎಲ್ಲರ ಹತ್ರನೂ ಎಲ್ಲ ಕೆಳಗಡೆ ಇಟ್ಬಿಟ್ಟು ಒಂದೊಂದೇ ಎಲ್ಲರ ಹತ್ರ ಇಸ್ಕೊಂಡು ನೀಟಾಗಿ ಎಲ್ಲ ಜೋಡಿಸ್ತಾಯಿದ್ರು. ಯಾಕಂದರೆ ಅಭಿಷೇಕ ಮಾಡಬೇಕಲ್ವ ವಿಗ್ರಹಕ್ಕೆ. ಅದರಿಂದ ಕಳಸಗಳೆಲ್ಲ ನೀಟಾಗಿ ಬೀಳ್ದಂಗೆ ಎಲ್ಲ ನೀಟಾಗಿ ಜೋಡಿಸ್ತಾಯಿದ್ರು. ಒಂದೊಂದು ಮನೆಯಲ್ಲೂ ಒಂದೊಂದು ಕಳಸ ಅಂತ ಅಂದ್ಬಿಟ್ಟು ಎಲ್ಲರೂ ದೇವಸ್ಥಾನ ಹತ್ರ ಎಲ್ಲರೂ ಸಹ ಬಂದಿದ್ದರು. ಎಲ್ಲ ಕುಟುಂಬದಿಂದ ಎಲ್ಲರೂ ಬಂದಿದ್ದರು. ಒಂದು ಕಳಸನೂ ಬೀಳ್ದಂಗೆ ಎಲ್ಲರೂ ನೀಟಾಗಿ ಕಳಸ ಇಟ್ಕೊಂಡು ಕೆಳಗಡೆ ನೀಟಾಗಿ ಜೋಡಿಸ್ತಾಯಿದ್ರು. ಅದೆಲ್ಲ ಆದಮೇಲೆ ವಿಗ್ರಹಗಳಿಗೆಲ್ಲ ಪುರೋಹಿತರು ಅಭಿಷೇಕ ಮಾಡ್ತಿದ್ರು. ಹಾಗೆ ಆಂಜನೇಯ ಮೂರ್ತಿ, ಆಮೇಲೆ ರಾಮ ಮೂರ್ತಿ, ಆಮೇಲೆ ಗಣಪತಿ ಮೂರ್ತಿ ಎಲ್ಲಕ್ಕೂ ಅಭಿಷೇಕ ಮಾಡ್ತಾಯಿದ್ರು. ಪಕ್ಕದಲ್ಲಿರೋ ಕಳಸಕ್ಕೂ ಸಹ ಅಭಿಷೇಕ ಮಾಡ್ತಾಯಿದ್ರು. ಯಾಕಂದರೆ ಪ್ರತಿಷ್ಠಾಪನೆ ಅಂತಂದರೆ ಸುಮ್ಮನೆ ಅಲ್ವಲ್ಲ, ಎಲ್ಲ ನೀಟಾಗಿ ಒಂದು ಕಡೆಯಿಂದ ಅಭಿಷೇಕ ಮಾಡಬೇಕು. ಅಭಿಷೇಕ ಎಲ್ಲ ಆದಮೇಲೆ ಊರಲ್ಲಿರೋ ಜನ ಎಲ್ಲ ಕಳಸ ತಂದಿದ್ರಲ್ವ ಮನೆಗೂ, ಆ ಕಳಸ ಒಂದೊಂದೇ ಇಸ್ಕೊಂಡು ಆ ಮೂರ್ತಿ ಇರುತ್ತಲ್ಲ, ಆ ಮೂರ್ತಿಗೆ ಅಭಿಷೇಕ ಮಾಡ್ತಾಯಿದ್ರು. ಯಾಕಂದರೆ ಒಂದೊಂದು ಮನೆಯದು ಕಳಸ ತಂದಿರಲ್ಲ, ಆ ಮನೆಯದು ತಂದಿರೋ ಕಳಸದ್ದೆಲ್ಲ ನೀರು ಎಲ್ಲ ತಗೊಂಡು ಆ ಮೂರ್ತಿಗೆ ಎಲ್ಲಕ್ಕೂ ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಎಲ್ಲ ಆದಮೇಲೆ ಒಬ್ಬೊಬ್ರು ಕಳಸನೇ ವಾಪಸ್ ಕೊಡ್ತಾಯಿದ್ರು. ಇದೆಲ್ಲ ಆದಮೇಲೆ